ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮಾಪತ್ರಿಕೆ 8ನೇ ಅಧ್ಯಾಯ 28ರಲ್ಲಿ ನಾವು ಹೀಗೆ ಓದಿಕೊಳ್ಳುತ್ತೇವೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳನ್ನು ಒಟ್ಟಾಗಿ ಸಂಭವಿಸುತ್ತದೆಂದು ನಾವು ಬಲ್ಲೆವು. ಪ್ರಿಯರೇ, ಈ ವಾಕ್ಯವನ್ನು ನಾವು ನೋಡುವುದಾದರೆ ನೀವು ಪ್ರತಿ ದಿವಸ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಸಾಮಾನ್ಯ ಶೋಧನೆಗಳಲ್ಲಿ ಯಾವಾಗಲೂ ಪ್ರಶಾಂತವಾಗಿ ಇರುವಂಥ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದು ಇದರ ತಾತ್ಪರ್ಯ. ಯಾಕೆಂದರೆ ಆ ಮೂಲಕ ಮುಂದೆ ಭವಿಷ್ಯದಲ್ಲಿ ಬರಲಿರುವ ಇನ್ನೂ ದೊಡ್ಡ ಶೋಧನೆಗಳನ್ನು ನೀವು ಜಯಿಸುವುದಕ್ಕೆ ಸಾಧ್ಯ. ಅಂದರೆ ಕರ್ತನ ಮೂಲಕವಾಗಿ ಜನರನ್ನು, ಸಂದರ್ಭಗಳನ್ನು ನೋಡುವಾಗ ಆ ಸಂದರ್ಭಗಳು ಮತ್ತು ಜನರ ಮೂಲಕ ದೇವರು ನಿಮಗೆ ಹೆಚ್ಚಿನ ಅನುಕೂಲವಾಗುವಂಥ ಕಾರ್ಯಗಳನ್ನು ಮಾಡುವವರು. ಪ್ರಿಯರೇ, ಇದು ಬಹಳ 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 ಮುಖ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಯಾವುದೇ ಮನುಷ್ಯನು ಅಥವಾ ಮನುಷ್ಯನ ಯಾವುದೇ ಬರವಣಿಗೆಯನ್ನು ಎಂದಿಗೂ ನೀವು ಪೂಜಿಸುವುದು ಬೇಡ. ಪ್ರಿಯರೇ, ದೈವಿಕ ಮನುಷ್ಯರು ನಿಜವಾಗಿ ಪವಿತ್ರಾತ್ಮ ಪ್ರೇರಿತ ಪುಸ್ತಕಗಳನ್ನು ಯಾವಾಗಲೂ ನಿಮ್ಮನ್ನು ಯೇಸುವಿನ ಕಡೆಗೆ, ಅಂದರೆ ಸತ್ಯವೇದದ ಕಡೆಗೆ ನಮ್ಮನ್ನು ನಡೆಸ್ತದೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ವಾಕ್ಯ ದೇವರ ಕಡೆ ನಡೆಸ್ತದೆ. ಆದರೆ ಇಂತಹ ಮನುಷ್ಯರನ್ನು ಮಾತ್ರ ಹಿಂಬಾಲಿಸಿ ಇಂತಹ ಪುಸ್ತಕಗಳನ್ನು ಮಾತ್ರ ಓದ್ರಿ ಎಂಬುದಾಗಿ ಅಲ್ಲಿ ಉಲ್ಲೇಖಗಳು ಇಲ್ಲ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 19-20 ನೋಡುವುದಾದರೆ ಅಲ್ಲಿ ಹೇಳ್ತಾರೆ, ನಂಬುವವರಾದರೆ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವನ್ನು ಎಷ್ಟು ಅತಿಶಯವಾದದ್ದೆಂಬುದನ್ನು, ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಇಲ್ಲೇ ಆತನ ಪರಾಕ್ರಮ, ಅತಿಶಯ, ಆತನ ಬಲ ಮತ್ತು ಮಹತ್ತುಗಳ ಕುರಿತು ನಾವು ನೋಡುತ್ತೇವೆ. ಅಂದರೆ ಬಲಾತಿಶಯ, ಬಲ ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಈ ಲೋಕದಲ್ಲಿ ಎಲ್ಲ ನಾಮಗಳಿಗಿಂತ ಮೇಲಾದಂಥ ನಾಮ ಅದು ಕರ್ತನ ನಾಮ. ಕರ್ತನು ಬೆಳಕಲ್ಲೇ ನಡೆಸ್ತಾನೆ ನಮ್ಮನ್ನು, ಕತ್ತಲಲ್ಲಿ ನಡೆಸುವವನಲ್ಲ, ಕತ್ತಲಲ್ಲಿ ನಮ್ಮನ್ನು ನಡೆಸುವವನು ಅಲ್ಲವೇ ಅಲ್ಲ. ಕರ್ತನು ನಮ್ಮನ್ನು ಬೆಳಕಿನ ಕಡೆಗೆ ನಡೆಸುವವನು ಯೇಸು ಕ್ರಿಸ್ತನು. ಅದಕ್ಕೆ ನಮ್ಮೆಲ್ಲರ ಅತ್ಯುತ್ತಮ ಸಂಗಾತಿ ಯಾರು ಅಂತಂದರೆ ಕರ್ತನು. ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಲ್ಪಟ್ಟಿದ್ದು ಮಾನವನ ಇತಿಹಾಸದಲ್ಲಿ ಅತ್ಯಂತ ದುಷ್ಟ ಕಾರ್ಯ. ಈ ಘಟನೆ ಭೂಲೋಕದಲ್ಲಿ ಸಂಭವಿಸಿದ ಅತ್ಯಂತ ಉತ್ತಮ ಸಂಗತಿ ಎಂಬುದಾಗಿ ಹೇಳ್ತಾರೆ ಇತಿಹಾಸಕಾರರು. ಯಾಕೆಂದರೆ ಅತ್ಯಂತ ಕೆಟ್ಟದಾದ ಕಾರ್ಯವನ್ನು ಅತ್ಯುತ್ತಮವಾದಂಥ ಕಾರ್ಯವಾಗಿ, ಬಲವುಳ್ಳವಾಗಿ ನಡೆಸಿದಂಥದ್ದು ಆತನ ರಕ್ತ ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು, ನಮ್ಮ ವಿಮೋಚನೆಗಳನ್ನು ಎಲ್ಲವನ್ನು ಕ್ಷಮಿಸಲ್ಪಟ್ಟುವುದಕ್ಕಾಗಿ ಆತನು ರಕ್ತವನ್ನು ಚೆಲ್ಲಿದನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಜಗತ್ತನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಯ್ಯ. ವಿಶೇಷವಾಗಿ ಸ್ವಾಮಿ ದೇವರ ಹೆಣ್ಣು ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ. ದೇವರೇ, ಯೌವನಸ್ಥ ಹೆಣ್ಣು ಮಕ್ಕಳನ್ನು, ಯೌವನಸ್ಥ ಯುವಕರನ್ನು, ಯುವತಿಯರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಲೋಕದ ಕೈಂಕಾರ್ಯಗಳಲ್ಲಿ ಮಕ್ಕಳು ನಡೆಯದ ದೇವರೇ,
ನಿಜವಾದ ತಂದೆ ನಿಮ್ಮನ್ನು ಅರಿತುಕೊಂಡು ಮಕ್ಕಳು ದೇವರ ದೀಕ್ಷಾತಾನ ತೆಗೆದುಕೊಂಡು ನಿಮ್ಮೊಂದಿಗೆ ಒಡಂಬಡಿಕೆಯಾಗಿ ನಡೆಯುವುದಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆಶೀರ್ವಾದ ಮಾಡಯ್ಯ, ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.